ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ನ್ಯೂಸ್ ಅಟ್ 12. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಅಮಿತ್ ಶಾ ಬರ್ತಾರೆ, ಸಚಿವ ಸಂಪುಟಕ್ಕೊಂದು ವೇಗ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಈಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಸದ್ಯಕ್ಕಂತೂ ರಾಜ್ಯ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಆಗುವ ಲಕ್ಷಣ ಏನು ಅಂತ ತೋರಿಸ್ತಾ ಇದ್ದೀವಿ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಾಗ ಈ ಬಗ್ಗೆ ಚರ್ಚೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಸದ್ಯಕ್ಕಂತೂ ಇಲ್ಲ ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಾಗ ಈ ಬಗ್ಗೆ ಚರ್ಚೆ ಆಗಲ್ಲ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳ ಹೇಳಿಕೆ. ಅಮಿತ್ ಶಾ ಅವರು ಬರ್ತಿರೋದು ಸರ್ಕಾರಿ ಕಾರ್ಯಕ್ರಮಕ್ಕೆ, ಹೀಗಾಗಿ ರಾಜ್ಯ ಭೇಟಿ ಸಂದರ್ಭದಲ್ಲಿ ಸಂಪುಟದ ಬಗ್ಗೆ ಚರ್ಚೆ ನಡೆಯಲ್ಲ ಅಂದ್ರು. ಸಂಪುಟ ವಿಸ್ತರಣೆ ಚರ್ಚೆ ಏನಿದ್ರು ದೆಹಲಿಯಲ್ಲಿ ನಡೆಯುತ್ತೆ ಅಂದ್ರು ಮುಖ್ಯಮಂತ್ರಿಗಳು. ಅಲ್ಲ, ಅವ್ರು ಬರ್ತಾ ಇರೋದು ಸರ್ಕಾರಿ ವಿಶೇಷ ಕಾರ್ಯಕ್ರಮಗಳಿಗಾಗಿ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಅಲ್ಲ, ಅವ್ರು ಬರ್ತಾ ಇರೋದು ಸರ್ಕಾರಿ ವಿಶೇಷ ಕಾರ್ಯಕ್ರಮಗಳಿಗಾಗಿ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಅಲ್ಲ, ಅವ್ರು ಬರ್ತಾ ಇರೋದು ಸರ್ಕಾರಿ ವಿಶೇಷ ಕಾರ್ಯಕ್ರಮಗಳಿಗಾಗಿ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಸಚಿವ ಸಂಪುಟ ಬೆಂಗಳೂರಿನಲ್ಲಿ ಚರ್ಚೆ ಆಗಲ್ಲ. ಅವರು ವರಿಷ್ಠರು ಯಾವಾಗ ಕರೀತಾರೆ ದಿಲ್ಲಿಗೆ ಹೋಗಿ ಚರ್ಚೆ ಮಾಡ್ತಾರೆ. ಅಮಿತ್ ಶಾ ಅವರು ಬರ್ತಿದ್ದಾರೆ, ಆದರೆ ಇಲ್ಲಿ ಚರ್ಚೆ ಆಗಲ್ಲ. ಆ ಥರದ ಚರ್ಚೆ ಏನಿದ್ರು ದೆಹಲಿಯಲ್ಲಿ ಆಗುತ್ತೆ. ಆಕ್ಚುಲಿ ಹಿ ಈಸ್ ರೈಟ್. ಆ ಥರದ್ದು ಯಾವುದೇ ಚರ್ಚೆ ದೆಹಲಿಗೆ ಆಗುತ್ತೆ, ಅಲ್ಲೇ ನಡೆಯುತ್ತೆ, ಅಲ್ಲೇ ಫೈನಲೈಸ್ ಆಗುತ್ತೆ. ಏನಿದ್ರು ಅದನ್ನು ಶಿರಸಾವಹಿಸಿ ಇಲ್ಲಿ ಪಾಲಿಸಬೇಕು ಅನ್ನೋದಷ್ಟೇ ಇರುತ್ತೆ. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಅವರ ರಾಜ್ಯ ಭೇಟಿಯ ಹಿಂದಿನ ಮಾಹಿತಿಯನ್ನು ನಮಗೆ ಕೊಟ್ಟರು. ಮತ್ತಷ್ಟು ಮಾಹಿತಿ ಶಿವರಾಮ್ ಮಸುಂಡಿ ಹುಬ್ಬಳ್ಳಿ ಭಾಗದಿಂದ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಶಿವರಾಮ್ ಮಸುಂಡಿ. ತುಂಬ ಜನ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಿತ್ತು, ಕಾಯ್ತಾ ಇದ್ದವರಿಗೆ ಮತ್ತೆ ನಿರಾಸೆನಾ? ಇವಾಗಂತೂ ಅದ್ರ ಬಗ್ಗೆ ಚರ್ಚೆ ಇಲ್ವೇ ಇಲ್ವಾ? ಹರೀಶ್ ನಾಗರಾಜ್, ಖಂಡಿತ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನೋಡಿದ್ರೆ ಖಂಡಿತ ಅದು ಸತ್ಯ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗೇನು 5 ರಾಜ್ಯಗಳ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶದ ನಂತರ ಒಂದು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗುತ್ತೆ ಅನ್ನೋ ಒಂದು ಭರವಸೆ ಇತ್ತು. ಜೊತೆಗೆ ಯುಗಾದಿ ಏನು ಟಾರ್ಗೆಟ್ ಕೊಟ್ಟಿದ್ರು, ಯುಗಾದಿ ಹಬ್ಬದ ನಂತರ ಹೊಸ ವರ್ಷ ಆರಂಭಗೊಳ್ತದೆ. ಆ ಸಂದರ್ಭದಲ್ಲಿ ಹೊಸ ಮುಖಗಳಿಗೂ ಸಹ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ಮಾತಿತ್ತು. ಆದರೆ ಇವತ್ತಿನ ಏನು ಮುಖ್ಯಮಂತ್ರಿ ಹೇಳಿಕೆ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಸಂಪುಟ ವಿಸ್ತರಣೆ ನಡೆಯಲ್ಲ ಅನ್ನೋ ಒಂದು ಅದು ವೇದ್ಯ ಆಗುತ್ತೆ. ಯಾಕಂದ್ರೆ ಏಪ್ರಿಲ್ ಮೊದಲ ವಾರದಲ್ಲಿ ಅಮಿತ್ ಶಾ ಬರ್ತಾ ಇದ್ದಾರೆ, ಜೊತೆಗೆ ಪ್ರಧಾನಮಂತ್ರಿಗಳು ಸಹ ಬರ್ತಾ ಇದ್ದಾರೆ ರಾಜ್ಯಕ್ಕೆ. ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಏನಿದ್ರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅವರು ಪಾಲ್ಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಏನಿದ್ರು ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಬಗ್ಗೆ ಡೆಲ್ಲಿಯಲ್ಲೇ ಮಾತುಕತೆ ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳ ಹೇಳಿಕೆ ಏನು ಸಚಿವಾಕಾಂಕ್ಷಿಗಳಲ್ಲಿ ಒಂದಿಷ್ಟು ನಿರಾಸೆ ಮೂಡಿಸಿದೆ ಅಂತ ಹೇಳ್ಬೋದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಶಿವರಾಮ್ ಮಸುಂಡಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವು. ಅನಧಿಕೃತವಾಗಿ ಮೈಕ್ಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ದಾಖಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವಾಗುತ್ತೆ. ಅನಧಿಕೃತವಾಗಿ ಅಂದರೆ ಯಾರು ಪರ್ಮಿಷನ್ ತಗೊಳ್ಳದೆ ಅದನ್ನು ಹಾಕಿದ್ದಾರೆ, ಅನಧಿಕೃತವಾಗಿ ಮೈಕ್ಗಳಿದೆ. ಅದ್ರ ಬಗ್ಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಮೈಕ್ ತೆರವಿನ ಬಗ್ಗೆ ನಗರಸಭೆ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಅನುಮತಿ ಪಡೆಯದ ಮೈಕ್ ತೆರವಿನ ಬಗ್ಗೆ ಘೋಷಣೆ ಆಗಿದೆ. ಮೈಕ್ ತೆರವಿಗೆ ಮುಂದಾಗಿದ್ದಾರೆ. ಅದೀಗ ವಿವಾದ ಆಗುವಂತಹ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವಾಗುತ್ತೆ. ಚಿಕ್ಕಮಗಳೂರು ಭಾಗದಲ್ಲಿ ಮಸೀದಿ ಮತ್ತು ಚರ್ಚ್ಗಳ ಮೇಲೆ ಬೈಕು ಅಫ್ಕೋರ್ಸ್ ಅವರು ಶುಕ್ರವಾರ ಬೇರೆ ಬೇರೆ ಸಂದರ್ಭದಲ್ಲಿ ಅವರದನ್ನು ಬಳಸ್ತಾರೆ. ಸಾರ್ವಜನಿಕರಿಂದ ಈಗ ದೂರು ಬಂದಿದೆಯಂತೆ ಅದನ್ನು ತೆಗಿಬೇಕು ಅಂತ. ಸೊ ಹಾಗಾಗಿ ಎಲ್ಲಿ ಯಾರು ಅನುಮತಿ ಪಡೆದಿಲ್ಲ, ಪರ್ಮಿಷನ್ ಎಲ್ಲಿ ತಗೊಳ್ಳದೆ ಅನಧಿಕೃತವಾಗಿ ಹಾಕಿದ್ದಾರೆ, ಅದನ್ನು ತೆರವು ಮಾಡೋದಕ್ಕೆ ಇದೀಗ ನಗರಸಭೆ ಮುಂದಾಗಿದೆ. ಅದು ನೋಟಿಸ್ ಕೂಡ ನೋಡ್ತಿದ್ದೀರಿ, ಕಂಪ್ಲೇಂಟ್ ಸಾರ್ವಜನಿಕರು ಕೊಟ್ಟಿರೋದು. ಸೊ ಹಾಗಾಗಿ ಅನಧಿಕೃತವಾಗಿ ಪರ್ಮಿಷನ್ ತಗೊಳ್ಳದೆ ಯಾರ್ಯಾರು ಮೈಕ್ ಹಾಕಿದ್ದಾರೆ ಅದೆಲ್ಲವನ್ನು ತೆರವು ಮಾಡೋದಕ್ಕೆ ಈಗ ಮುಂದಾಗಿದೆ
ಇದು ವಿವಾದವಾಗುವ ಸಾಧ್ಯತೆ ದಟ್ಟುಗೊಳ್ತಾ ಇದೆ. ಚಿಕ್ಕಮಗಳೂರು ಭಾಗ ಮಸೀದಿ ಚರ್ಚ್ಗಳ ಮೈಕ್ ಶೀಘ್ರವೇ ತೆರವಾಗುತ್ತೆ. ಈಗಾಗಲೇ ನಗರಸಭೆಯಲ್ಲಿ ಇದ್ರ ಬಗ್ಗೆ ಘೋಷಣೆ ಆಗಿದೆ. ಹಾಗಾಗಿ ಇದೀಗ ಶೀಘ್ರವೇ ತೆರವು ಮಾಡಬೇಕು ಅಂತ ನೋಟಿಸ್ ಇದು ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಅನಧಿಕೃತವಾಗಿ ಆಗಿದೆ, ಪರ್ಮಿಷನ್ ತಗೊಳ್ಳದೆ ಹಾಕಿದ್ದಾರೆ, ಅನುಮತಿ ಪಡೆಯದೇ ಯಾರು ಹಾಕಿದ್ದಾರೆ ಮಸೀದಿ ಮತ್ತು ಚರ್ಚ್ಗಳ ಮೇಲೆ, ಅದನ್ನು ತೆರವು ಮಾಡೋದಕ್ಕೆ ಇದೆ ಮುಂದಾಗಿದ್ದಾರೆ. ಶ್ರೀಗಳ ಬಟ್ಟೆ ಹಿಜಾಬ್ ಈ ವಿವಾದಕ್ಕೆ ಸಿದ್ದರಾಮಯ್ಯನವರ ಸಮರ್ಥನೆ ಏನು? ಬಿಜೆಪಿಗೆ ಹೊಸ ಅಸ್ತ್ರ, ಕಾಂಗ್ರೆಸ್ಗಂತೂ ಪೀಕಲಾಟ. ಶ್ರೀಗಳ ಗುಡುಗು ಸಿಡಿಲು, ಎಲೆಕ್ಷನ್ ಟೈಮ್ನಲ್ಲಿ ಕೈ ಕಂಗಾಲು. ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18ನ ಬಿಗ್ ಕವರೇಜ್. ಹಿಜಾಬ್ ಬೆಂಕಿಗೆ ಸಿದ್ದು ತುಪ್ಪ. ಸ್ವಾಮೀಜಿಗಳ ಕುರಿತು ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟರು. ಇದರ ವಿರುದ್ಧ ಬಿಜೆಪಿ ಈಗ ಕೆಂಡಾಮಂಡಲವಾಗಿದೆ. ಸ್ವಾಮೀಜಿಗಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೇನು ಹಕ್ಕಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯವರ ವಿರುದ್ಧ ಸೊಗಡು ಶಿವಣ್ಣ ಗುಡುಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದು ಸೊಗಡು ಶಿವಣ್ಣ ಅವರ ಹೇಳಿಕೆ. ಸಿದ್ದರಾಮಯ್ಯವ್ರದ್ದು ನಮ್ಮದೇ ಬ್ಲಡ್, ಆದರೆ ಈಗ ಮೀರ್ ಸಾದಿಕ್ ಬ್ಲಡ್ಗೆ ಕನ್ವರ್ಟ್ ಆಗೋಗಿದೆ. ಕನಕದಾಸರ ಹೆಸರು ಹೇಳೋದಿಕ್ಕೂ ಇವರಿಗೆ ಹಕ್ಕಿಲ್ಲ. ಗರಂದಾರಿ ಕೆಲಸ ಮಾಡ್ತಿದ್ದೀನಿ ಅಂತ ಕುಡಿತಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ದೇವಸ್ಥಾನಗಳಲ್ಲಿ ಬಹಿಷ್ಕಾರ ಮಾಡಬೇಕು. ತುಮಕೂರಲ್ಲಿ ಮಾಜಿ ಸಚಿವರ ಮಾತು. ಸೊಗಡು ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಏನಕ್ಕೆ ದೇಶ ಉಳಿಬೇಕು, ದೇಶ ಮೊದಲು, ಸಂಸ್ಕೃತಿ ಮೊದಲು. ಅಲ್ಲಿ ನಮ್ಮ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ, ಎಲ್ಲ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ಏನಿಗೆ ಹತ್ತು ಅವನಿಗೆ ಮನುಷ್ಯನಿಗೆ? ಬ್ಲಡ್ ಯಾವುದು? ನಮ್ಮದೇ ಬ್ಲಡ್ಡು. ಆ ಬ್ಲಡ್ನ ಏನು ಮಾಡೋನೆ? ಆ ಬ್ಲಡ್ನ ತಗೊಂಡೋಗ್ಬಿಟ್ಟು ಮೀರ್ ಸಾಲದ ಬ್ಲಡ್ಗೆ ಕನ್ವರ್ಟ್ ಮಾಡಿಬಿಟ್ಟಾನೆ. ಯಾವಾಗ ಜಿನ್ನ ಮಾಡಿದಲ್ಲ 40ಗೆ, ಅದಕ್ಕೆ ಕನ್ವರ್ಟ್ ಮಾಡಿಬಿಟ್ಟಾನೆ ಇವನು ಸಿದ್ದರಾಮಯ್ಯ. ಏನು ಹುಡುಗಾಟನೇನ್ರಿ? ಎಂಥ ಪವಿತ್ರವಾದಂಥ ಯಾರು ಮಹಾನ್ ಬಾ ಕನಕದಾಸ ಅಂಥವ್ರ ಹೇಳೋಕ್ಕೆ ಹಕ್ಕಿದೆ ಮನುಷ್ಯನಿಗೆ. ನಾನು ಅಲ್ಲಿ ಹೋಗಿ ಜಾತ್ರೆ ಒಳಗೆ ಕುಣಿತೇನೆ, ಇಂಥ ಘನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾಚಿಕೆ ಆಗಲ್ವಾ? ಆಮೇಲೆ ಮೇಲಾಗಿ ವಕೀಲರವರು, ವಕೀಲರಾಗಿ ಆ ವಕೀಲ ವೃತ್ತಿಗಳನ್ನು ಇದು ಅವಮಾನ ಮಾಡೋಣ. ಒಂದು ಕಮ್ಯುನಿಟಿಗೆ ಅವಮಾನ ಮಹಾನ್ ಭಾವರಿಗೆ, ಇನ್ನೊಂದು ವಕೀಲ ವೃತ್ತಿಗೆ ಅವಮಾನ. ಸಮಾಜಗಳಿಗೆ ಎಲ್ಲ ಸಮಾಜನೂ ಹೊಡಿತಕ್ಕಂಥ ಒಂದು ದೃಷ್ಟಿ ಒಳಗೆ ಎಲ್ಲ ಸಮಾಜ, ಆ ಕಡೆ ವಕೀಲರು ಹೊಡಿತಾರೆ, ಈ ಕಡೆಗೆ ಇವರು ನೋಡಿತಾರೆ, ಲಿಂಗಾಯತರು ಹೊಡಿತಾರೆ, ಈ ಕಡೆಗೆ ಹಿಂದುಳಿದವರು ನೋಡಿತಾರೆ. ಎಲ್ಲ ಹೊಡೆದ್ಬಿಟ್ಟು ನಾನೊಬ್ಬ ಸೂರ ಆಗಕ್ಕೆ ಹೊರಟವನಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಚಿವ ಈಶ್ವರಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧರ್ಮದ ಕೆಲಸ ಮಾಡೋ ಸಂತರ ಬಗ್ಗೆ ಮಾತಾಡ್ತಿದ್ದೀರಿ, ರಾಜಕೀಯ ಚಪಲ ತೀರಿಸ್ಕೊಳ್ಳೋದಕ್ಕೆ ನೀವು ಮಾತನಾಡಿದ್ದೀರಿ. ಸಿದ್ದರಾಮಯ್ಯನವರ ವಿರುದ್ಧ ಸಚಿವ ಕೆಎಸ್ ಈಶ್ವರಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ಗೆ ಸಾಧು ಸಂತರ ವಸ್ತ್ರ ಹೋಲಿಸಿದ್ದು ಅಪರಾಧ, ನೀವು ಕ್ಷಮೆ ಕೇಳಬೇಡಿ, ರಾಜಕೀಯ ನಿವೃತ್ತಿ ಪಡ್ಕೊಂಬಿಡಿ. ಭಂಡ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಪಡೆಯಲ್ಲ ಅಂತಂದ್ರು. ಸಿದ್ದರಾಮಯ್ಯವ್ರನ್ನ ಡಿಕೆಶಿ ಪಕ್ಷದಿಂದ ವಜಾ ಮಾಡಬೇಕು. ಹೇಳಿಕೆ ಖಂಡಿಸಿ ಹೈಕಮಾಂಡ್ಗೆ ಡಿಕೆಶಿ ಪತ್ರ ಬರೀಲಿ. ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳ ಹೆಸರಿದಂತಾಗುತ್ತೆ ಅಂದ್ರು ಕೆಎಸ್ ಈಶ್ವರಪ್ಪನವರು. ದೊಡ್ಡ ಸ್ವಾಮಿ ಸಣ್ಣ ಸ್ವಾಮಿ ಯಾವ ಲೆಕ್ಕದಲ್ಲಿ ನೀವು ತೀರ್ಮಾನ ತಗೋತೀರಿ? ಆ ಮಠದ ಆಸ್ತಿಗಳ ಮೇಲೆ ಒಬ್ಬನೇ ದೇವರು ಅಂತ ಹೇಳ್ಕೊಂಡು ಹೋಗ್ತಾರಂತ ಸ್ವಾಮಿಗಳನ್ನು ಕೂಡ ನೀವು ದೊಡ್ಡ ಮಠ ಸಣ್ಣ ಮಠ ಸ್ವಾಮಿಗಳು ಇದನ್ನು ಖಂಡನೆ ಮಾಡ್ತಾರೆ, ದೊಡ್ಡ ಮಠದ ಸ್ವಾಮಿಗಳು ಇದನ್ನು ಖಂಡನೆ ಮಾಡಿಲ್ಲ. ಈ ರೀತಿ ಸ್ವಾಮಿಗಳನ್ನು ಕೂಡ ಖಂಡನೆ ಮಾಡುವಂತ ಒಂದು ನೀಚ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಲ್ಲ,
ಇದು ನಿಮ್ಮ ಕೊನೆ ದಿನಗಳು ಇವು ನಿಮ್ಮ ರಾಜಕಾರಣಕ್ಕೆ, ನಿಮ್ಮ ಪಕ್ಷಕ್ಕೆ. ಅದಕ್ಕೋಸ್ಕರ ಹೇಳಿದೆ ನಾನು, ಸ್ವಯಂ ನಿವೃತ್ತಿ ಘೋಷಣೆ ಮಾಡ್ತೀರಾ, ಘೋಷಣೆ ಮಾಡಿ. ಇಲ್ಲ, ನಿಮ್ಮ ಪಕ್ಷದ ನಾಯಕರು ಸಿದ್ದರಾಮಯ್ಯನವರ ಹೇಳಿಕೆನ ನಾವು ಖಂಡನೆ ಮಾಡಿ ಅವ್ರು ವಜಾ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿ. ಎರಡರೂ ಒಳ್ಳೆ ಟೀಕೆ ಮಾಡ್ತಿದ್ದಾರಲ್ಲ, ಒಬ್ಬ ಕಾಂಗ್ರೆಸ್ ನಾಯಕರಾದ್ರೂ ಕೂಡ ಸಿದ್ದರಾಮಯ್ಯ ಹೇಳಿ ಸರಿ ಇದೆ, ಒಬ್ಬನಾರು ಬಾಯ್ಬಿಟ್ಟಿದ್ದಾನ? ಒಬ್ಬ MLA, ಒಬ್ಬ MP, ಏನು ಮಂತ್ರಿಗಳಾಗಿರ್ಬೋದು, ಎರಡೆರಡು ಗುಂಪಿನ ನಾಯಕರಿದ್ದಾರಲ್ಲ, ಶಿವಕುಮಾರ್ ಗುಂಪು ಇರ್ಬೋದು, ಸಿದ್ದರಾಮಯ್ಯ, ಒಬ್ಬನಾರ ಬಾಯ್ಬಿಟ್ಟೆ ನೋಡೋಣ, ಧೈರ್ಯ ಇದ್ರೆ ಅವರಿಗೆ ಹಿಂದೂ ಸಮಾಜದ ವಿರುದ್ಧ ಹಾಕ್ಬೇಡಿ ನೋಡೋಣ. ಇಲ್ಲ, ಇವರೇ ಹೇಳಿ ನನ್ನ ಬಾಯಿ ತಪ್ಪದ್ದು, ದಯವಿಟ್ಟು ನನಗೆ ಕ್ಷಮಿಸಿ, ಅದು ಹೇಳ್ತಿಲ್ಲ. ನನ್ನ ಮಾತು ತಿರುಗಿಸ್ತಾ ಇದ್ದಾರೆ, ಮಾಧ್ಯಮದವರು ತಿರುಗ್ತಾ ಇದ್ದಾರೆ, ಬಿಜೆಪಿ ತಿರುಗಿಸ್ತಿದ್ದಾರೆ, ಸಾಧು ಸಂತರು ತಿರುಗಿಸ್ತಿದ್ದಾರೆ. ನಿಮ್ಮ ಮಾತು 2083 ಕೊನೆ ಚುನಾವಣೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಮೊದಲನೇದು ನಾನು ಅದಕ್ಕೋಸ್ಕರ ಕಾಂಗ್ರೆಸ್ ಹೇಳಿದ್ರು, ಇವತ್ತೇ ಅವ್ರು ಚುನಾವಣೆ ಕೊನೆ ಮಾಡ್ಬಿಡಿ, ಅವ್ರ ರಾಜಕಾರಣ ಇವತ್ತೇ ಅಂತ್ಯ ಮಾಡಿ. 2083ಕ್ಕೆ ಅವ್ರು 2023 ನಿಲ್ಬಾರ್ದು. ಅವರು ನಿಂತ್ರೆ ಜನನೇ ಅವರು ಚುನಾವಣೆ. ಸಚಿವ BC ಪಾಟೀಲ್ ಅವರು ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಸ್ವಾಮೀಜಿಗಳ ವಿರುದ್ಧ ಸಿದ್ದರಾಮಯ್ಯನವರು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟರು. ಮಾಜಿ CM ಸಿದ್ದರಾಮಯ್ಯ ವಿರುದ್ಧ ಸಚಿವ BC ಪಾಟೀಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನಸ್ಸಿಗೆ ಬಂದಂಗೆ ನಾಲ್ಗೆ ಮೇಲೆ ಹತೋಟಿ ಇಲ್ಲದೆ ಮಾತಾಡ್ತಿದ್ದಾರೆ. ಇದು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗುತ್ತೆ ಎಂದರು BC ಪಾಟೀಲ್ ಅವರು. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾರಕವಾಗುತ್ತೆ, ಪ್ಲಸ್ ಆಗಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಹತಾಶರಾಗಿ ಮಾತಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಸಚಿವ BC ಪಾಟೀಲ್ ವಾಗ್ದಾಳಿ ಮಾಡಿದ್ರು. ಸರ್ಕಾರ ಅದನ್ನ ಯೂನಿಫಾರ್ಮ್ ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಹಾಕ್ಬೋದು. ಯೂನಿಫಾರ್ಮ್ ಅಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ಅದನ್ನ ಹಾಕಕ್ಕಾಗಲ್ಲ. ಸಮವಸ್ತ್ರ ಎಲ್ಲ ಮಕ್ಕಳಿಗೆ ಏನು ಕೊಡ್ತಾರೆ ಅದೇ ಸಮವಸ್ತ್ರ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ನವರಾಗಲಿ ಇವತ್ತು ಹತಾಶರಾಗಿಬಿಟ್ಟಿದ್ದಾರೆ. ಇವತ್ತು ಎಲ್ಲೋ ತಮ್ಮ ನೆಲೆ ಕಳ್ಕೊಂಡಿದ್ದೀವಿ ಅನ್ನುವಂಥ ಭಾವನೆ ಅವ್ರಿಗೆ ಬರ್ತಾ ಇದೆ. ಹಾಗಾಗಿ ಮನಸ್ಸಿಗೆ ಬಂದಂಗೆ ನಾಲಿಗೆ ಮೇಲೆ ಹತೋಟಿ ಇಲ್ಲದೇ ಮಾತಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಆಗುತ್ತೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಪ್ಲಸ್ ಆಗಲ್ಲ. ಅವರು ಎಷ್ಟೆಷ್ಟು ಹಿಂದುತ್ವವನ್ನು ವಿರೋಧಿಸ್ತಾರೆ, ಎಷ್ಟೆಷ್ಟು ಯಾವುದೋ ಒಂದು ಜನಾಂಗವನ್ನು ಓಲೈಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಅವರಿಗೆ ತಿರು ಆಗ್ತದೆ. ಸರ್, ಏನು ಮಾಡ್ತಾ ಇಲ್ಲ, ನಮ್ಮಷ್ಟಕ್ಕೆ ನಾವು ಕುತ್ಕೊಂಡಿದ್ದೀವಿ. ಅವರಾಗಿ ವಿವಾದಗಳನ್ನು ಎತ್ತಿ ಮೇಲೆ ತೋರಿಸ್ತಾ ಇದ್ದಾರೆ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೀವಿ. ಅದನ್ನು ಸಹಿಸೋಕ್ಕಾಗಲೇ ಏನಾದ್ರು ಒಂದು ನೆವಗಳನ್ನು ಒಡ್ಡಿ ಮತ್ತು ಈ ರೀತಿ ಒಳ್ಳೆಯ ಸರ್ಕಾರ ನಡ್ಕೊಂಡು ಹೋದರೆ ಮುಂದೆ ತಮಗೆ ಭವಿಷ್ಯಕ್ಕೆ ಮಾರಕ ಆಗುತ್ತೆ ಅಂತೇಳಿ ಅವರು ಅನಾವಶ್ಯಕವಾಗಿ ವಿವಾದಗಳನ್ನು ಸೃಷ್ಟಿ ಮಾಡುತ್ತೆ. ಶಾಲಾ ಕಾಲೇಜುಗಳಲ್ಲಿ ಭೇದ ಭಾವ ಇರಬಾರದು, ಸಮಾನವಾಗಿ ಬೆಳೀಲಿ ಅಂತ ಸಮವಸ್ತ್ರ ಮಾಡಿದ್ದಾರೆ. ಸಮವಸ್ತ್ರದ ಬಗ್ಗೆ ರಾಜಕೀಯವಾಗಿ ಮಾತಾಡಬಾರದು. ಸಿದ್ದರಾಮಯ್ಯ ವಿರುದ್ಧ ಸಚಿವ ಹಾಲಪ್ಪ ಆಚಾರ್ ಕಿಡಿಕಾರದರು. ಬ್ರೇಕಿಂಗ್ ನ್ಯೂಸ್. ಸಚಿವ ಹಾಲಪ್ಪ ಆಚಾರ್ ಅವರ ಕಿಡಿನುಡಿ, ಸಮವಸ್ತ್ರದ ಅರ್ಥ ಗೊತ್ತಿದೆ, ಮಾತಾಡಬಾರದು. ಎಲ್ಲವನ್ನೂ ಅಳೆದು ತೂಗಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಕೋರ್ಟ್ ತೀರ್ಪನ್ನ ಗೌರವಿಸುವುದಿಲ್ಲ ಅಂದ್ರೆ ಹೇಗೆ? ಸ್ವಾಮೀಜಿಗಳ ಬಟ್ಟೆಯನ್ನ ಹಿಜಾಬ್ಗೆ ಹೋಲಿಸಿದ್ದು ತಪ್ಪು. ಸಿದ್ದರಾಮಯ್ಯರ ವಿರುದ್ಧ ಸಚಿವ ಹಾಲಪ್ಪ ಆಚಾರ್ ಆಕ್ರೋಶ ವ್ಯಕ್ತಪಡಿಸಿದರು. ದೃಷ್ಟಿ ಇಟ್ಕೊಂಡು ಈ ಮಾತು ಹೇಳ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ನಾವು ಮಕ್ಕಳನ್ನು ಶಾಲೆ ಕಳಿಸೋದು ಯಾವ ಉದ್ದೇಶಕ್ಕೆ? ಎಲ್ಲರೂ ಒಂದು ಒಳ್ಳೆಯ ವಿದ್ಯೆ ಪಡಿಬೇಕು. ಅಲ್ಲಿ ಏನಂದರೆ ಶ್ರೀಮಂತಿಕೆ, ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇರಬಾರ್ದು. ನಾನು ದೊಡ್ಡವನು ಸಣ್ಣವನು ಅನ್ನೋ ಈ ಭೇದ ಭಾವದಲ್ಲಿ ಎಲ್ಲರೂ ಸಮಾನವಾಗಿ ಮಕ್ಕಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಶಾಲೆಯಲ್ಲಿ ಎಲ್ಲರಿಗೂ ಒಂದೇ ಯೂನಿಫಾರ್ಮ್ ಹಾಕ್ತೀವಿ ನಾವು. ಶ್ರೀಮಂತರ ಮಕ್ಕಳು ಒಂದು ಏನು ಭಾರಿಯಾಗಿ ಬರೋದು, ಬಡವ್ರ ಮಕ್ಕಳು ಒಂದು ರೀತಿ ಏನಂದರೆ ಕೆಳಮಟ್ಟದಲ್ಲಿ ಬರೋದು, ಇದು ಯಾವುದೂ ತಾರತಮ್ಯ ಆಗಬಾರ್ದು ಅನ್ನೋದಕ್ಕೆ ಒಂದು ಯೂನಿಫಾರ್ಮ್ ಹಾಕ್ತೀವಿ. ಅದಕ್ಕೊಂದು ಯೂನಿಫಾರ್ಮ್ ಕೋಡ್ ಅಂತ ಹೇಳಿ ಕಳಿಸ್ತೀವಿ. ಇದನ್ನು ಉದ್ದೇಶನ ಅರ್ಥ ಮಾಡಿಕೊಳ್ಳಾರ್ದನ ಸುಮ್ಮನೆ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಏನಾದರೂ ಮಾತಾಡ್ತಾರೆ ಅಂದರೆ ಅರ್ಥ ಇಲ್ಲ. ಇವತ್ತು ಹೈಕೋರ್ಟ್ ಏನಾದರೂ ಒಂದು ಇದಕ್ಕೆ ತೀರ್ಮಾನ ಮಾಡಬೇಕಾಗಿದ್ರೆ ಸುಮ್ಮನೆ ತೀರ್ಮಾನ ಮಾಡಿರೋದಿಲ್ಲ. ಅವು ಎಲ್ಲವುಗಳನ್ನು ಅಳೆದು ತೂಗಿ ಅಧ್ಯಯನದ ಜೊತೆಗೇ ಒಂದು ತೀರ್ಪು ಕೊಟ್ಟರೆ ಅನ್ನೋದ್ನಾಗ
ಮತ್ತು ಇವರು ಸಂವಿಧಾನದ ಬಗ್ಗೆ ಭಾಳ ಅತ್ಯಂತ ಅದ್ಭುತವಾಗಿ ಮಾತಾಡ್ತಕ್ಕಂಥವ್ರು. ಇವತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಇವತ್ತು ನಾವು ಗೌರವಿಸೋದಿಲ್ಲ ಅಂದರೆ ನಾನು ಏನು ಮಾತಾಡಬೇಕಾಗತ್ತೆ? ಅದಕ್ಕೆ ಅವರು ಅನುಭವಿಗಳಿದ್ದಾರೆ, ಹಿರಿಯರಿದ್ದಾರೆ, ಯಾವ ಅರ್ಥದಾಗ ಹೇಳ್ತಾರೋ ಗೊತ್ತಿಲ್ಲ. ಸ್ವಾಮಿಯವರು ತಮ್ಮದಾದ ಪರಂಪರೆ ಐತೆ, ತಮ್ಮದು ಇತಿಹಾಸ ಐತೆ, ಅವ್ರದ್ದು ಒಂದು ಡ್ರೆಸ್ ಕೋಡು ಅವ್ರು ಏನಂದರೆ ತಾವು ಹಾಕ್ಕೊಳ್ತಾರೆ. ಅದನ್ನು ನಾವು ಹೋಲಿಕೆ ಮಾಡ್ಕೊಳ್ತೀವಿ. ವೆಲ್ಕಮ್ ಬ್ಯಾಕ್. ಖಾವಿ ಬೆಂಕಿ ಇದ್ದ ಹಾಗೆ ಸಿದ್ದರಾಮಯ್ಯನವರು ಆ ಬೆಂಕಿ ಕೈ ಹಾಕಿದ್ದಾರೆ. ಈ ಬೆಂಕಿಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಭಸ್ಮವಾಗ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಮಾತಿದು. ಬ್ರೇಕಿಂಗ್ ನ್ಯೂಸ್. ಖಾವಿ ಬಗ್ಗೆ ಮಾತಾಡಿದ್ದಾರೆ. ಅದು ಬೆಂಕಿ ತರ ಸಿದ್ದರಾಮಯ್ಯ ಬೆಂಕಿ ಕೈ ಹಾಕಿದ್ದಾರೆ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಭಸ್ಮವಾಗ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು ತಮ್ಮ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಗುರುಪೀಠಗಳಿಗೆ, ಗುರು ಸಂಸ್ಕೃತಿಗೆ ಅವಮಾನ ಮಾಡಿದ್ದು ತಪ್ಪು. ಸಿದ್ದರಾಮಯ್ಯನವರಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಗೌರವ ಇಲ್ಲ, ನಾಸ್ತಿಕವಾದಿ ಅಂತಾರೆ. ಕದ್ದು ಮುಚ್ಚಿ ದೇವಸ್ಥಾನಕ್ಕೆ ಹೋಗ್ತಾರೆ. ಧರ್ಮಸ್ಥಳಕ್ಕೆ ಮಾಂಸಾಹಾರ ಸೇವಿಸಿ ಹೋದ್ರೆ ಏನು ಅಂತ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು ಅಂದ್ರು ನಳಿನ್ ಕುಮಾರ್ ಕಟೀಲ್. ಸಿದ್ದರಾಮಯ್ಯ ಅವರು ಕಳೆದ ಒಂದೆರಡು ತಿಂಗಳಿಂದ ವಿಶೇಷವಾಗಿ ಪಂಚರಾಜ್ಯಗಳ ಚುನಾವಣೆ ನಂತರ 4 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವಾದ್ಮೇಲೆ ಹಿಜಾಬ್, ಕಾಶ್ಮೀರ ಇಶ್ಯೂಗಳು ಇದೆಲ್ಲ ಬಂದ ಮೇಲೆ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ನನಗೆ ಅನಿಸಿದೆ ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಗುರುಪೀಠಗಳ ಬಗ್ಗೆ ಅತಿ ತಿಳುವಳಿಕೆ ಇದ್ದವರು ಅಂತ ತಿಳ್ಕೊಂಡಿದ್ದೆ. ನಮ್ಮ ದೇಶದ ಸಂಸ್ಕೃತಿಯಲ್ಲೇ ಹೇಳುತ್ತೆ, ರಾಜಪೀಠಕ್ಕಿಂತಲೂ ಗುರುಪೀಠ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಗುರು ಸಂಸ್ಕೃತಿಯ ಬಗ್ಗೆ ಅವಹೇಳನ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತು ಗುರುಗಳ ಪರಂಪರೆ, ಗುರುಗಳ ಸಂಸ್ಕೃತಿಯನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ. ಹೇಳಿದ್ರೆ ಅದೊಂದು ಅವಮಾನ ಮಾಡಿದ ರೀತಿಯಲ್ಲಿ. ಸಿದ್ದರಾಮಯ್ಯ ಇದು ಹೊಸ್ತಲ್ಲ. ಒಂದು ಕಡೆಯಿಂದ ನಾನು ನಾಸ್ತಿಕವಾದಿ ಹೇಳ್ತಾರೆ, ಕದ್ದು ಮುಚ್ಚಿ ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ತಗೋತಾರೆ. ಒಂದು ಕಡೆಯಿಂದ ಮಾಂಸಾಹಾರ ಸ್ವೀಕಾರ ಮಾಡಿ ನಾನು ಧರ್ಮಸ್ಥಳಕ್ಕೆ ಹೋದರೆ ಏನು ಅಂತ ಸವಾಲು ಹಾಕಿದರು. ಅದರ ಪರಿಣಾಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿದ್ದಾರೆ. ಇವತ್ತವರು ನಮ್ಮ ಸಂಸ್ಕೃತಿಯ, ನಮ್ಮ ಹಿರಿತನದ ಪರಂಪರೆಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗುರುಪೀಠಗಳನ್ನೇ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಇದು ಅವರ ಅವನತಿಗೆ ಕಾರಣ ಆಗುತ್ತೆ ಅಂತ ನಂಬ್ತೇನೆ. ಯಾಕಂದರೆ ಇವತ್ತು ಅದೊಂದು ಬೆಂಕಿ ಇದ್ದ ಹಾಗೆ. ಗುರು ಮಠಗಳು ಖಾವಿ ಅನ್ನತಕ್ಕಂಥದ್ದು ಅದು ಬೆಂಕಿ ಇದ್ದಾಗೆ. ಆ ಬೆಂಕಿಗೆ ಕೈ ಹಾಕಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಸುಟ್ಟೋಗುತ್ತೆ, ಸರ್ವನಾಶ ಆಗುತ್ತೆ. ಇದರ ಪರಿಣಾಮವನ್ನು ಅವರು ಎದುರು ಕಾಣಲಿಕ್ಕಿದ್ದಾರೆ. SSLC ಪರೀಕ್ಷೆ ಬರೆಯೋದಕ್ಕೆ ಸಮವಸ್ತ್ರ ಕಡ್ಡಾಯ. ಹಿಜಾಬ್ ಅನ್ನ ಧರಿಸಿ ಬಂದ್ರೆ ಪರೀಕ್ಷೆಗೆ ಪ್ರವೇಶ ಇಲ್ಲ. ಇದು ರಾಜ್ಯ ಸರ್ಕಾರ, ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರೋ ಸುತ್ತೋಲೆ. ಬ್ರೇಕಿಂಗ್ ನ್ಯೂಸ್. ಎಲ್ಲಾ ಶಾಲೆಗಳಿಗೆ ಮುಂದಿನ SSLC ಎಕ್ಸಾಮ್ನಲ್ಲಿ ಸುತ್ತೋಲೆ ಅನ್ವಯ ಆಗುತ್ತೆ. ಸುತ್ತೋಲೆ ಹೊರಡಿಸಿರೋದು ಶಿಕ್ಷಣ ಇಲಾಖೆ. ಸರ್ಕಾರದ ಆದೇಶ ಕ್ಲಿಯರ್, ಕಡ್ಡಾಯವಾಗಿ ಪಾಲಿಸಬೇಕು. ಸರ್ಕಾರಿ, ಅನುದಾನಿತ, ಖಾಸಗಿ ಶಾಲೆಗಳಿಗೆ ಈ ಸುತ್ತೋಲೆ ಇದು. ಆಡಳಿತ ಮಂಡಳಿ ನಿರ್ಧಾರ ಮಾಡಿರುವಂತಹ ಸಮವಸ್ತ್ರವನ್ನು ಮಕ್ಕಳು ಹಾಕೊಂಡ್ಬರ್ಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಹಾಕೊಂಡ್ಬಂದ್ರು, ಹಿಜಾಬನ್ನು ಧರಿಸ್ಕೊಂಡ್ಬರೋದು ಅಥವಾ ಇನ್ನೇನೋ ಮಾಡೋದು, ಆ ಥರದ್ದೇನೇ ಇದ್ರು ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ. ಇದು ರಾಜ್ಯ ಶಿಕ್ಷಣ ಇಲಾಖೆ ಹೊರಡಿಸಿರುವ ಸುತ್ತೋಲೆ. ಸರ್ಕಾರದ ನಿಯಮವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಯಾವುದೇ ತೊಂದರೆ ಆಗಲ್ಲ. ಚೆನ್ನಾಗಿ ಪರೀಕ್ಷೆ ಬರೀರಿ. ನ್ಯೂಸ್ 18 ಕನ್ನಡಕ್ಕೆ ಶಿಕ್ಷಣ ಸಚಿವರ ಮಾತು. ಬ್ರೇಕಿಂಗ್ ನ್ಯೂಸ್. ಶಿಕ್ಷಣ ಸಚಿವ BC ನಾಗೇಶ್ ಅವರು ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಮಕ್ಕಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೀರಿ, ಎಕ್ಸಾಮ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಬರೀರಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೋತೀವಿ. ಏನಿದೆ ಏನಿದೆ ತೀರ್ಪು, ಆ ತೀರ್ಪನ್ನು ಎಲ್ಲರೂ ಪಾಲನೆ ಮಾಡಬೇಕು. ಹಾಗಾಗಿ ಈ ಸುತ್ತೋಲೆಯನ್ನು ಹೊರಡಿಸಿದ್ದೀವಿ. ಯಾರು ಕೂಡ ಹಠ ಮಾಡಬೇಡಿ, ಬಂದು ಸಮವಸ್ತ್ರ ಹಾಕೊಂಡ್ಬಂದು ಪರೀಕ್ಷೆ ಬರೀರಿ ಎಂದರು BC ನಾಗೇಶ್ ಅವರು. ಫಸ್ಟು ಎಕ್ಸಾಮ್ ಬರೀತಿರುವಂತ ಮಕ್ಳಿಗೆಲ್ಲರಿಗೂ ಶುಭವಾಗ್ಲಿ. ಸರ್, ಧೈರ್ಯವಾಗಿ ಪರೀಕ್ಷೆಯನ್ನ ತಗೊಳ್ಳಿ. ಪ್ರಿಪರೇಟರಿಗಳನ್ನ ಮಾಡಿ ನಿಮ್ಗೆ ಒಂದ್ ಸ್ವಲ್ಪ ಪರೀಕ್ಷೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಹೇಳಿದೀವಿ. ಈ ಸಲ ಪರೀಕ್ಷೆ ಪೇಪರ್ಸ್ ಸಹಿತ ಮಕ್ಕಳು ನಾವು ಕೋವಿಡ್ ದಿನ ಮತ್ತೊಂದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡೇ ಮಾಡಿರುವಂತದ್ದು. ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ, ಧೈರ್ಯವಾಗಿ ಎಲೆಕ್ಷನ್ ನ ಫೇಸ್ ಮಾಡಿ ಅನ್ನೋ ಸರ್ಕ್ಯುಲರ್ ಹೊರಡಿಸಿದೆ ಸರ್ಕಾರ. ನೋಟಿಫಿಕೇಶನ್ ಅನ್ನ ಹೊರಡಿಸಿತ್ತು, ಹೇಗೆ ಶಾಲೆಗೆ ಬರ್ಬೇಕು ಮಕ್ಕಳು ಮತ್ತು ಅಂತ. ಕರ್ನಾಟಕ ಎಜುಕೇಶನ್ ಆಕ್ಟ್ ಮತ್ತು ರೂಲಿನ ಅನುಸಾರ ಅದನ್ನ ಫಾಲೋ ಮಾಡ್ಬೇಕು ಅನ್ನುವಂಥದ್ದನ್ನ ನಮ್ಮ
ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಮನವಿ ಮಾಡ್ತಿದ್ದೀನಿ. ಮ್ಯಾಟ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ತುಂಬಾ ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ಆದ್ರೆ ಒಂದಂತೂ ಹೈಕೋರ್ಟ್ ಕೊಟ್ಟಿರುವಂತ ಆರ್ಡರಿನ ಪ್ರಕಾರ ಹೈಕೋರ್ಟ್ ಅಲ್ಲಿ ಸರ್ಕಾರದ ನೋಟಿಫಿಕೇಶನ್ ಅರ್ಲಿಯರ್ ನೋಟಿಫಿಕೇಶನ್ ನ ಎತ್ತಿ ಹಿಡಿದಿದೆ. ಆ ನೋಟಿಫಿಕೇಶನ್ ಹೇಳಿರೋ ಪ್ರಕಾರನೇ ಯೂನಿಫಾರ್ಮ್ ಸಮವಸ್ತ್ರವನ್ನು ಹಾಕೊಂಡು ಎಕ್ಸಾಮ್ಗೆ ಬರಬೇಕು. ನಾನು 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ ಸರ್. ಒಂದು, ಯಾವ್ಯಾವ ಮಕ್ಕಳು ನಮಗೆ ಹಿಜಾಬು ಬೇಕು ಶಿಕ್ಷಣನೂ ಬೇಕು ಅಂತ ಹೇಳ್ತಿರೋ ಮಕ್ಕಳಿಗೆ ನಿಮ್ಮ ಉತ್ತರ. ನಂಬರ್ 2, ನಮಗೆ ಶಿಕ್ಷಣ ಓದ್ರೂ ಪರವಾಗಿಲ್ಲ ಹಿಜಾಬೇ ಬಹಳ ಮುಖ್ಯ ಅಂತ ಅನ್ನುವಂತ ಮಗದೊಂದು ಮಕ್ಕಳಿಗೆ ನಿಮ್ಮ ಮಾತೇನು, ಕಿವಿ ಮಾತೇನು? ಹಠ ಮಾಡಬೇಡಿ. ಈ ದೇಶದ ಪ್ರಜೆಗಳೆಲ್ಲರೂ ಈ ದೇಶದ ಕಾನ್ಸ್ಟಿಟ್ಯೂಷನ್ ನ ಒಪ್ಲೇಬೇಕು. ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ಜುಡಿಷಿಯರಿಯನ್ನ ಫಾರ್ಮ್ ಮಾಡಿದೆ. ಆ ಜುಡಿಷಿಯರಿ ನಮ್ಮೆಲ್ಲರಿಗೂ, ಈ ದೇಶದ ಪ್ರತಿ ಪ್ರಜೆಗೂ ಜುಡಿಷಿಯರಿ ಕೋರ್ಟ್ ಏನ್ ಹೇಳುತ್ತೋ ಅದನ್ನ ಕೇಳಲೇಬೇಕಾದಂತ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನ ಮಕ್ಕಳು ಫಾಲೋ ಮಾಡಿ ಅವ್ರಿವ್ರ ಮಾತು ಕೇಳ್ಕೊಂಡು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡಿ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್. RTO ವಿರುದ್ಧ ಹೈಕೋರ್ಟ್ ಮೆಟ್ಲೇರಿದ್ದಾರೆ ಕಾರ್ ಮಾಲೀಕರು. ಉಳ್ಳವರ ವಂಚನೆಗೆ ಹಾಗಾದ್ರೆ ಕೈ ಜೋಡಿಸಿದ್ರೆ RTO ಅಧಿಕಾರಿಗಳು ಅನ್ನೋ ಪ್ರಶ್ನೆ. RTO ಬ್ರಹ್ಮಾಂಡ ಭ್ರಷ್ಟಾಚಾರ ಬಿಚ್ಚಿಡಿದೆ. ನ್ಯೂಸ್ 18 ಕನ್ನಡ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಐಷಾರಾಮಿ ಕಾರ್ ಮಾಲೀಕರು ಕಟ್ಟಿದಂತಹ ರೋಡ್ ಟ್ಯಾಕ್ಸ್ ಎಲ್ಲಿ? ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿದೆ. ಒಂದು ಕಡೆ ನಷ್ಟ, ಇನ್ನೊಂದು ಕಡೆ ಮೂಲ ದಾಖಲಾತಿನೇ ಇಲ್ಲ. ಇದು ಚೆನ್ನಾಗಿದೆ ಲಾಜಿಕ್ಕು. 278 ಕಾರುಗಳು, ಒಂದಲ್ಲ ಎರಡಲ್ಲ, ಅದು ಐಷಾರಾಮಿ ಕಾರುಗಳು. ಟ್ಯಾಕ್ಸ್ ಕಟ್ಟಿಸ್ಕೊಳ್ಳದೆ ಹೆಂಗೆ ನೋಂದಣಿ ಮಾಡ್ತಾರೆ? ಮಾಮೂಲಿ ಜನ ಪ್ರತಿಯೊಂದು ಬರಬೇಕಾದ್ರೂ ಅದೆಲ್ಲ ಆದಮೇಲೆ ಫಾರ್ಮಾಲಿಟೀಸ್ ಆದಮೇಲೆ ಆಚೆಗೆ ಬಿಡ್ತಾರೆ. ಆದರೆ ಇದೆಲ್ಲ ಹೇಗಾಗುತ್ತೆ? ಯಾರ್ದೋ ಇನ್ವಾಲ್ವ್ಮೆಂಟ್ ಇಲ್ಲದೆ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ರೂಪಾಯಿ ಲಾಸ್ ಅಂತೂ ಆಗಿದೆ. ಒಂದು ಕಡೆ ನಷ್ಟ, ಇನ್ನೊಂದು ಕಡೆ ಮೂಲ ದಾಖಲಾತಿ ಇಲ್ವೇ ಇಲ್ಲ. 278 ಐಷಾರಾಮಿ ಕಾರುಗಳು ಟ್ಯಾಕ್ಸ್ ಕಟ್ಟಿಸ್ಕೊಳ್ಳದೆ ಅಕ್ರಮ ನೋಂದಣಿ ಹೆಂಗ್ ಮಾಡಿದ್ರು? ಜೀವಿತಾವಧಿ ಟ್ಯಾಕ್ಸ್ಗಾಗಿ ಹಣ ಪಡೆದಿದ್ದ RTO ಅಧಿಕಾರಿಗಳು ರೋಡ್ ಟ್ಯಾಕ್ಸ್ ಇಂದ ಬರಬೇಕಾಗಿದ್ದ ಹಣ ಅಧಿಕಾರಿಗಳ ಪಾಲಾಯ್ತಾ ಅನ್ನೋದು ಈಗಿರೋ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಬರೋಬ್ಬರಿ 100 ಕೋಟಿ ವಂಚನೆ. ಬೊಕ್ಕಸ ಖಾಲಿ, ಬೇರೆದಕ್ಕೆ ಕಾಸು ಕೊಡೋಕೆ ದುಡ್ಡಿಲ್ಲ, ಇದೆಲ್ಲ ಕರೋನಾ ಅಂತಿರ್ತಾರೆ. ಇದೆಲ್ಲ ದುಡ್ಡು ಬಂದ್ಬಿಟ್ರೆ ಏನು ಪ್ರಾಬ್ಲಮೇ ಇಲ್ಲ ನೋಡೋಕೋದ್ರೆ. 100 ಕೋಟಿ ಬರೀ RTO, ಬರೀ ಐಷಾರಾಮಿ ಕಾರ್ಗಳಿಂದ. ಟ್ಯಾಕ್ಸ್ ಇದು, ಟ್ಯಾಕ್ಸ್ ಕಟ್ಟಿದೀವಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಮಾಲೀಕರೀಗ. ಕೋರಮಂಗಲ ಕಸ್ತೂರಿ ನಗರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರುವಂತಹ ಅಕ್ರಮ ಇದು. ಕೋರಮಂಗಲ ಕಸ್ತೂರಿ ನಗರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿರುವಂತಹ ಅಕ್ರಮ ಇದು. ರಾಜ್ಯ ಸರ್ಕಾರಕ್ಕೆ 100 ಕೋಟಿ ವಂಚನೆ. ನಾವು ಕಟ್ಟಿದ್ದೀವಿ ಅಂತ ಇವ್ರು ತಗೊಂಡು ಹೋಗ್ತಾರೆ, ಟ್ಯಾಕ್ಸ್ ಕಟ್ಟಿದ್ದೀವಿ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ನೋಡಿದ್ರೆ ದುಡ್ಡೇ ಬಂದಿಲ್ಲ. ನನಗೆ DD ತಗೊಳ್ತಾರೆ, ಪ್ಲಸ್ ನಾವು ಏನು ರೋಡ್ ಟ್ಯಾಕ್ಸ್ ಕಟ್ಟಬೇಕು ಆ ರೋಡ್ ಟ್ಯಾಕ್ಸ್ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನಗೆ ರೋಡ್ ಟ್ಯಾಕ್ಸ್ ಚಲನ್ ಆಗಿ ಮತ್ತೆ ರೆಸಿಪ್ಟ್ಸ್ ಎರಡನ್ನೂ ಕೊಟ್ಟಿದ್ದಾರೆ. ಅದಾದ್ಮೇಲೆ ನನಗೆ RC ಕಾರ್ಡ್ ಕೊಟ್ಟಿದ್ದಾರೆ. RC ಕಾರ್ಡ್ ಆದ್ಮೇಲೆ ಅದರಲ್ಲಿ B ಎಕ್ಸ್ಟ್ರಾಕ್ಟ್ ತೆಗೆದ್ರೆ ನನ್ನ ಹೆಸರಲ್ಲಿ ವೆಹಿಕಲ್ ಸಮೇತ ರಿಜಿಸ್ಟರ್ ಆಗಿರೋದು B ಎಕ್ಸ್ಟ್ರಾಕ್ಟ್ ಸಮೇತ ಬರ್ತಾ ಇದೆ. ನಾನು ಆಫ್ಟರ್ 2 years ಐ ಸೋಲ್ಡ್ ಮೈ ವೆಹಿಕಲ್. ವೆಹಿಕಲ್ ಸೇಲ್ ಆದ್ಮೇಲೆ ಅದು ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗೋದಕ್ಕೆ ಡಾಕ್ಯುಮೆಂಟೇಶನ್ ತಗೊಂಡು ಹೋಗಿದ್ದಾರೆ. ಆವಾಗ RTOದಲ್ಲಿ ಹೇಳ್ತಾರೆ, RTOದಲ್ಲಿ ನೀವು ಅದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರು. ನಮ್ಮ ಡಾಕ್ಯುಮೆಂಟ್ಸ್ ನಾನು ಅವ್ರಿಗೆ ತೋರಿಸಿದ ಮೇಲೆ ಆ ರೋಡ್ ಟ್ಯಾಕ್ಸ್ ಕಟ್ಟಿರೋ ಡಾಕ್ಯುಮೆಂಟ್ಸ್ ಅದು ಫೇಕ್ ಡಾಕ್ಯುಮೆಂಟ್ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಕೋರಮಂಗಲ ಇದರಲ್ಲಿ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ಮೇಲೆ RTO ಅವರು ಯಾರಿದ್ದಾರೆ ಅಮೌಂಟ್ ಅನ್ನು ನನಗೆ ರಿಟರ್ನ್ ಮಾಡಿದ್ರು. ಪೇಮೆಂಟ್ ರಿಟರ್ನ್ ಮಾಡಿ ನಾನು ಅದನ್ನ ಮತ್ತೆ ಅಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಏನು ಪೆನಾಲ್ಟಿ ಇದೆ, ಪೆನಾಲ್ಟಿ ಜೊತೆಗೆ 5.5 lakhs ಪೇ ಮಾಡಿಬಿಟ್ಟು ಅದನ್ನ ಟ್ಯಾಕ್ಸ್ ಕಟ್ಟಿಲ್ಲ ನೋಟಿಸ್ ನೀಡಿದ್ರು ಬೋನಸ್ಗೆ. ಆ ನೋಟಿಸ್ ಮೇಲೆ ಅವ್ರು ಹೈಕೋರ್ಟ್ ಚಾಲೆಂಜ್ ಮಾಡಿದ್ರು.
ಹೈಕೋರ್ಟಲ್ಲಿ ಇದನ್ನು ಓನ್ಲಿ ಪ್ರಿಲಿಮಿನರಿ ಸ್ಟೇಜಲ್ಲಿದೆ, ಒಂದು ನೋಟಿಸ್ ಸ್ಟೇಜ್ ಇದೆ, ನಿಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದರಿಂದ ಟ್ಯಾಕ್ಸೇಷನ್ ಅಥಾರಿಟಿ ಮುಂದೆ ಅಪೇರ್ ಆಗಿ ನೀವು ಏನು ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ ಪ್ರೂಫ್ ಕೊಡಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಹೇಳಿ ಕೇಸಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ನಮ್ಮಲ್ಲಿ ನಾವು ನೋಡಿದಾಗ ಟ್ರೆಜರಿ ರಿಪೋರ್ಟ್ಸ್ ತೆಗೆದಾಗ ನಮ್ಮಲ್ಲಿ ಟ್ಯಾಕ್ಸ್ ರೆಮಿಟೆನ್ಸ್ ಆಗಿರಲಿಲ್ಲ. ಇಲ್ಲಿ ನಮ್ಮಲ್ಲಿ ಏನಿದೆ ಅಂದರೆ ಒಂದು ಆನ್ಲೈನ್ ಮುಖಾಂತರ ಪೇಮೆಂಟ್ ಆಗಿರಬೇಕು ಖಜಾನೆ ಅಕೌಂಟ್ಗೆ, ಇಲ್ಲಾಂದರೆ ನಮ್ಮ ಟ್ರೆಜರಿಯಲ್ಲಿ ಕಟ್ಟಿರಬೇಕು. ಒಂದು DD ಮುಖಾಂತರ ಕಟ್ಟಿರಬೇಕು, ಇಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕು. ಎರಡೂ ಇಲ್ಲಾಂದರೆ ನಾವು ಟ್ಯಾಕ್ಸ್ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಅದು ಯಾವ ಥರ ಆಯಿತು ಏನಾಯಿತು ಅಂತ ಅದು ಸಪ್ರೇಟ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಟ್ಯಾಕ್ಸ್ ಕಟ್ಟಿದಾರ ಇಲ್ಲಾಂದರೆ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಾವು ನಿರ್ಧಾರ ಬಂದಿದ್ದೀವಿ. ಈಗ ಓನರ್ ನೋಟಿಸ್ ಕೊಟ್ಟು ಓನರ್ಗೂ ಅವಶ್ಯಕ ಕೊಟ್ಟಿದ್ದೀವಿ ಈ ಥರ ಪ್ರೊಡ್ಯೂಸ್ ಮಾಡಿ ಅಂತ. ಸೊ ಯಾರು ತೆರಿಗೆ ಕಟ್ಟಿಲ್ಲ ಐಷಾರಾಮಿ ಕಾರ್ ಮಾಲೀಕರು ಅವರು ಎಚ್ಚರಿಕೆಯಿಂದಿರಬೇಕು. ತೆರಿಗೆ ಕಟ್ಟದ ಕಾರ್ ಪತ್ತೆಗಾಗಿ ಅಖಾಡಕ್ಕಿಳಿದಿದೆ CID. ವಿಧಾನ ಪರಿಷತ್ನಲ್ಲಿ ಸಾರಿಗೆ ಮಂತ್ರಿ ಶ್ರೀರಾಮುಲು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ತೆರಿಗೆ ಕಟ್ಟದ ಐಷಾರಾಮಿ ಕಾರ್ಗಳ ಬಗ್ಗೆ ತನಿಖೆ ನಡೆಸ್ತೀವಿ. 124 ಐಷಾರಾಮಿ ಕಾರ್ ಮಾಲೀಕರು ತೆರಿಗೆ ಕಟ್ಟಿಲ್ಲ. 2015ರಿಂದ 2021ರವರೆಗೆ ತೆರಿಗೆ ಕಟ್ಟೋ ಮನಸ್ಸು ಮಾಡಿಲ್ಲ ಅವರು. 13 ವಾಹನ ಪತ್ತೆ ಹಚ್ಚಿ 1.64 ಕೋಟಿ ವಸೂಲಿ ಮಾಡಿದ್ದೀವಿ. ಹಲವು ಐಷಾರಾಮಿ ಕಾರ್ಗಳ ದಾಖಲೆ ಕಾಣೆಯಾಗಿದೆ. ಅದರಿಂದ CID ಮೂಲಕ ತನಿಖೆ ಮಾಡಿಸ್ತಿದ್ದೀವಿ. JDSನ ಮಂಜೇಗೌಡರ ಪ್ರಶ್ನೆಗೆ ಶ್ರೀರಾಮುಲು ಲಿಖಿತ ಉತ್ತರ ಕೊಟ್ಟರು. ಐಷಾರಾಮಿ ಕಾರ್ಗಳಿಗೆ ತೆರಿಗೆಯನ್ನೇ ಪಾವತಿಸಿಲ್ಲ, ಏನ್ ದಂಡ ಹಾಕಲಾಗಿದೆ ಅಂತ ಪ್ರಶ್ನಿಸಿದ್ರು ಮಂಜೇಗೌಡ. ಟಿಪ್ಪು ಸುಲ್ತಾನ್ ಪಠ್ಯ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. ತಾಂತ್ರಿಕ ದೋಷಗಳನ್ನು ತಿದ್ದುತ್ತೇವೆ ಅಂತಂದಿದ್ರು ನಾಗೇಶ್ ಅವರು. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದಿಂದ ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಟಿಪ್ಪು ಸುಲ್ತಾನ್ ಇತಿಹಾಸ ಮರೆಮಾಚುವ ಕೆಲಸ ಆಗ್ತಾ ಇದೆ. ಮುಂದಿನ ವಾರವೇ ಸಭೆ ನಡೆಸಿ ಹೋರಾಟ ಮಾಡ್ತೀವಿ. CFI ಸಂಘಟನಾ ಕಾರ್ಯದರ್ಶಿ ಸಾದಿಕ್ ಜಾರತ್ತಾರ್ ಹೇಳಿಕೆ ಕೊಟ್ಟಿದ್ದಾರೆ. ದೇಶದ ಜನರು ಅಥವಾ ಈ ರಾಜ್ಯದ ಜನರು ಆಗ್ರಹಿಸುವಂತಹ ಏನು ಜನಸ್ನೇಹಿ ಅಧಿಕಾರವನ್ನ ಮಾಡಲಾಗದೆ ಕೇವಲ ಜನ ವಿರೋಧಿಯಾದಂತಹ ಅಥವಾ ಸಂವಿಧಾನ ವಿರೋಧಿಯಾದಂತಹ ಒಂದು ಆಡಳಿತ ಮಾಡುತ್ತಾ ಈ ದೇಶದ ಅಥವಾ ಈ ರಾಜ್ಯದ ಘನತೆಗೆ ಧಕ್ಕೆ ತರುವಂತಹ ಒಂದು ಕೆಲಸವನ್ನಾಗಿರುತ್ತೆ ಇವತ್ತು ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಾ ಇರುವಂತದ್ದು. ಅದರ ಒಂದು ಮುಂದುವರಿದ ಭಾಗವಾಗಿದೆ ಏನು ಇವಾಗ ನೀವು ಹೇಳಿದಂತ ರೀತಿಯಲ್ಲಿ ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ನ ಏನು ಟಿಪ್ಪು ಸುಲ್ತಾನಿನ ಬಗ್ಗೆ ಇದನ್ನ ಮಾಡ್ಬಿಟ್ಟಿದ್ದಾರೆ. ಇವೆಲ್ಲವೂ ಸತ್ಯಕ್ಕೆ ದೂರವಾದಂಥದ್ದು. ಪುಸ್ತಕಗಳಲ್ಲಿ ಒಂದಷ್ಟನ್ನು ಯಾವ ಇತಿಹಾಸವನ್ನು ತರುವಂಥ ನಾನು ಹೇಳ್ತಿರೋದು ಯಾರೇನು ಬೇಕು ಅಂತ ಮಾಡಿದ್ದಲ್ಲ, ಅದರ ನೆಗ್ಲೆಕ್ಟ್ ಆಗಿತ್ತು ಒಂದಷ್ಟು. ಆ ಥರದ್ದನ್ನು ಸಹಿತ ಈ ಸರಿ ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಏನೇನು ದೋಷಗಳಾಗಿತ್ತು, ಒಂದಷ್ಟು ಟೆಕ್ನಿಕಲ್ ಎರರ್ಸು ಸಹಿತ ಹೋದಷ್ಟು ಆಗಿತ್ತು, ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.